ಸೊ ನನ್ನ ಹಿಂದೆ ನೀವು ನೋಡ್ತಿರ್ಬೋದು ಒಂದು ಬುಕ್ ಶೆಲ್ಫ್ ಇದೆ. ಬುಕ್ ಶೆಲ್ಫ್ ತುಂಬ ಬುಕ್ಸ್ಗಳಿದ್ದಾವೆ, ಬೇರೆ ಸಾಮಾನುಗಳೆಲ್ಲ ಇದ್ದಾವೆ. ನಾವು ಇವತ್ತೇನು ಮಾಡೋಣ, ಅದನ್ನು ನೀಟಾಗಿ ಆರ್ಗನೈಸ್ ಮಾಡೋಣ. ಸೊ ಜೋಡಿಸ್ತಾ ಇಷ್ಟೊಂದು ಬುಕ್ಸ್ಗಳೆಲ್ಲ ಆಗಿಬಿಟ್ಟಿದೆ. ಇವಾಗ ಇದನ್ನು ಪ್ರಾಪರಾಗಿ ನಮ್ಮ ಸೆಲ್ಫಲ್ಲಿ ಜೋಡಿಸಿಡೋಣ. ಏನು ಮಾಡ್ತಾ ಇದೆಯಾ? ಆಟ ಆಡ್ಕೋತಾ ಇದೆಯಾ? ಜಾಣೆ. ನೀವಿದನ್ನು ಅಬ್ಸರ್ವ್ ಮಾಡಿದ್ದೀರಾ ಅಂತ ಅನಿಸುತ್ತೆ. ಒಂದು ಮನೇಲಿ 2 ಥರ ಕೆಟಗರಿ ಜನರು ಇರ್ತಾರೆ. ಮೊದಲನೇ ಕೆಟಗರಿ ಜನರಿಗೆ ಅಡುಗೆ ಮಾಡಿ ಬಡಿಸೋದು ಇಷ್ಟ ಆದರೆ, 2ನೇ ಕೆಟಗರಿ ಜನರಿಗೆ ಅದಕ್ಕೆ ಮನೆಯದೆಲ್ಲ ಕ್ಲೀನ್ ಚಕ್ ಮಾಡೋದು ಇಷ್ಟ ಆಗುತ್ತೆ. ಒಂದು ಕೆಟಗರಿ ಜನರು ಮನೆ ತುಂಬ ಸಾಮಾನು ಹರಡ್ಕೊಂಡಿದ್ರೆ, 2ನೇ ಕೆಟಗರಿ ಜನರು ಎಲ್ಲರೂ ನೀಟಾಗಿ ಅರೇಂಜ್ ಮಾಡಿ ಆರ್ಗನೈಸ್ ಮಾಡೋದು ಇಷ್ಟ ಆಗುತ್ತೆ. ನೀವು 2ನೇ ಕೆಟಗರಿ ಜನರಾದರೆ ಈ ವಿಡಿಯೋ ನಿಮಗಾಗಿ. ಇನ್ ಕೇಸ್ ನೀವು ಮೊದಲನೇ ಕೆಟಗರಿ ಜನರಾದರೆ ಈ ವಿಡಿಯೋನ ಇನ್ಸ್ಪಿರೇಷನ್ ಆಗಿ ತಗೊಂಡು ನೀವು ನಮ್ಮ ಕೆಟಗರಿಗೆ ಬಂದು ಸೇರಲು ಯು ಆರ್ ಆಲ್ವೇಸ್ ವೆಲ್ಕಮ್. भाई मजा आया और मैं ये जो मजा है हिंदुस्तान के हर व्यक्ति को देना चाहता हूँ. ಸೊ ನನ್ನ ಹಿಂದೆ ನೀವು ನೋಡ್ತಿರ್ಬೋದು ಒಂದು ಬುಕ್ ಶೆಲ್ಫ್ ಇದೆ. ಬುಕ್ ಶೆಲ್ಫ್ ತುಂಬ ಬುಕ್ಸ್ಗಳಿದ್ದಾವೆ, ಬೇರೆ ಸಾಮಾನುಗಳೆಲ್ಲ ಇದ್ದಾವೆ. ನಾವು ಇವತ್ತೇನು ಮಾಡೋಣ, ಅದನ್ನು ನೀಟಾಗಿ ಆರ್ಗನೈಸ್ ಮಾಡೋಣ. ಸ್ವಲ್ಪ ಡೆಕೋರೇಷನ್ನು ಎಲ್ಲ ಆ್ಯಡ್ ಮಾಡೋಣ, ಸರ್ಪ್ರೈಸ್ ಕೊಡೋಣ ನಮ್ಮ ಅತ್ತೆಗೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು, ಒಂದು ರಾಶಿ ವೆಟ್ ವೈಪ್ಸ್ ಕ್ಲೀನ್ ಮಾಡೋಕ್ಕೆ, ಆಮೇಲೆ ಹಾಗೆ ಸಣ್ಣ ಪುಟ್ಟ ಎಲೆಗಳು, ಇದೊಂದು ಇಟ್ಕೊಂಡಿದ್ದೀನಿ, ಮತ್ತೊಂದು ಬುದ್ಧ ಇದೆ. ಸೊ ನೋಡೋಣ ಹೇಗೆಲ್ಲ ಜೋಡಿಸೋಣ ಅಂತ. ಫಸ್ಟು ಎಲ್ಲ ಬುಕ್ಸ್ನ ತೊಗೊಂಬಂದು ಇಲ್ಲಿ ಗುಡ್ಡೆ ಹಾಕ್ಕೊಂಡು ಸಾರ್ಟ್ ಔಟ್ ಮಾಡಿ ಆಮೇಲೆ ಜೋಡಿಸ್ತಾ ಬರೋಣ. ಸ್ಟೇ ಟ್ಯೂನ್. ಫಸ್ಟ್ 2 ಶೆಲ್ಫ್ನ ತೆಗೆದಿದ್ದೀನಿ. ಇವಾಗ ವೆಟ್ ವೈಪ್ಸ್ ಯೂಸ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ. ನಾನು ಇದನ್ನು ಎಷ್ಟು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಹಸ್ಬೆಂಡಿಗೆ ನಾನು ಏನು ಹೇಳ್ತೀನಿ ಅಂದರೆ, ನನ್ನ ಬರ್ಡೇಗೆ ಏನಾದರೂ ಗಿಫ್ಟ್ ಕೊಡಬೇಕಾ, ವೆಟ್ ವೈಪ್ಸ್ ಕೊಟ್ಬಿಡು ಅಂತ. ಅಷ್ಟು ಎಕ್ಸ್ಪೆನ್ಸಿವ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಧೂಳೆಲ್ಲ ಹೋಗುತ್ತೆ ಅಂತ ಹೇಳಿದ್ರೆ, ನೋ ಮೆಸ್. ನೀವು ಬಟ್ಟೆ ಇಟ್ಕೋಬೇಕು, ಬಟ್ಟೆಯಲ್ಲಿ ಹಿಂಡ್ಕೊಳ್ಳಿ, ಒರೆಸಿ, ಆದಮೇಲೆ ಕಲೆ ಆಗಿಬಿಡುತ್ತೆ. ಅವೆಲ್ಲದೂ ಅವಾಯ್ಡ್ ಆಗುತ್ತೆ. ಐ ನೋ ಇಟ್ ಇಸ್ ನಾಟ್ ಸಸ್ಟೈನೇಬಲ್. ಸುಮಾರು ಜನ ಯಾಕೆ ಏನು ಅಂತ ಹೇಳ್ಬೋದು, ಬಟ್ ನಿಮಗೆ ಯಾವಾಗ ಟೈಮ್ ಇರೋಲ್ಲ ಲೈಫಲ್ಲಿ. ಟೈಮ್ ಈಸ್ ಮನಿ ಆಗಿರುತ್ತೆ, ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆವಾಗ ನೀವು ವೆಟ್ ವೈಪ್ಸ್ನ ಯೂಸ್ ಮಾಡಬೇಕಾಗತ್ತೆ. ಎಷ್ಟು ಕ್ಲೀನಾಗಿ ಹೋಗುತ್ತೆ ಅಂದರೆ, ಇಟ್ಸ್ ಸೋ ಲೈಕ್ ಥೆರಪಿ. ಸೊ ಇವಾಗ ಇಷ್ಟೆಲ್ಲ ಬುಕ್ಸ್ ಇದೆ. ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಒಂದು ಐಡಿಯಾ ಮಾಡಬೇಕು ಇವಾಗ. ಏನಂದರೆ, ಬುಕ್ಸ್ ಜೋಡಿಸ್ತಾನೆ ಅದನ್ನ ಸೆಗ್ರಿಗೇಟ್ ಮಾಡಾಕ್ಬಿಡ್ಬೇಕು. ಇಲ್ಲಾಂದರೆ ಎಲ್ಲ ಬುಕ್ಸ್ ಕೆಳಗೆ ಹಾಕಿದ್ಮೇಲೆ ನನಗೆ ಆಗಲ್ಲ ಮಾಡೋಕ್ಕೆ. ಸೊ ಲೆಟ್ಸ್ ಸಿ ಯಾವ ಥರ ಮಾಡ್ಕೊಳ್ಳೋಣ. ಇಲ್ಲ ಕೆಳಗೆ ಇಟ್ಕೊಂಬಿಡೋಣವಾ? ಓಕೆ. ಸೊ ಇಲ್ಲಿ ಬೇರೆ ಬೇರೆ ಕೆಟಗರಿ ಬುಕ್ಸ್ ಇದೆ. ಲಲಿತಾ ಸಹಸ್ರನಾಮ, ಶಂಕರ ನಾಮಸ್ಮರಣೆ ಅಂತ ಅದು ಕೆಲವೊಂದು ಬುಕ್ಸ್ ಇದ್ದಾವೆ. ಕೆಲವೊಂದು ಡಾ ವಿಂಚಿ ಕೋಡ್ ಆ ಟೈಪ್ ಬುಕ್ಕು ಇದ್ದಾವೆ. ಪ್ರವಾದಿ ಅಂತ ಬುಕ್ ಇದೆ. ಜಾಜಿ ಗಿಡದ ಗುಬ್ಬಿಗಳು ಅಂತ ಬುಕ್ ಇದೆ. ಬೇರೆ ಬೇರೆ ವೆರೈಟಿ ಆಫ್ ಬುಕ್ಸ್ ಇಟ್ಕೊಂಡಿದ್ದಾರೆ. ಮತ್ತು ಸೊ ನೋಡೋಣ. ಜನಸಾಮಾನ್ಯರಿಗಾಗಿ ಕಾನೂನು ಮಾಹಿತಿ ಅಂತ ಒಂದು ಬುಕ್ ಇದೆ. ನಿಮ್ಮ ಜಾತಕ ನೀವೇ ನೋಡಿಕೊಳ್ಳಿ. ಇಂಟ್ರೆಸ್ಟಿಂಗ್, ಸಿಕ್ಕಾಪಟ್ಟೆ ವರ್ಸಟೈಲ್ ಆಗಿದೆ ಬುಕ್ಸ್ಗಳು. ಇಲ್ಲ ಕಣ, ಇಲ್ಲ. ಭಾರತೀಯ ಸಾಹಿತ್ಯ ನಿರ್ಮಾಪಕರು ಹಾಮಾನಾಯಕ್. ಪಳುವಳಿಕೆ ಕವರ್ ಪೇಜ್ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಬುಕ್ಸ್ ಇದೆ. ಭಜನ ಕುಸುಮ, ಕುಸುಮಾಂಜಲಿ, ಇದನ್ನು ದೇವ್ರ ಪುಸ್ತಕದ ಹತ್ರ ಇಡೋಣ. ಸ್ವಾಸ್ಥ್ಯಂ, ಮಾತೃ ಸ್ವಾಸ್ಥ್ಯಂ, ಲೋಕ ಸ್ವಾಸ್ಥ್ಯಂ ಇಡೋಣ. ನಾರದ ಸ್ತೋತ್ರ ರತ್ನ ಭಜನೆ, ಸ್ಕಂದ ಹೃದಯ, ಇದನ್ನು ಪೂಜೆಯಲ್ಲಿ ಇಡಬೇಕಾಗತ್ತೆ. ಧರ್ಮಜೀವನದ ಮಾರ್ಗದರ್ಶಿ ಸಂಗ್ರಹ ಇದು. ಇಲ್ಲಿ ಇದು ಅಷ್ಟೋತ್ತರಗಳು, ಅಮ್ಮನ ಮಡಿಲು ಅಜಯ ಆರೈಕೆ, ಜೀವನ ಮೌಲ್ಯ ದೀಪಿಕಾ ಈ ಕಡೆ ಬರುತ್ತೆ. ಕವನ ಕವ, ಶಿವಸೂತ್ರ ಇಡಬೇಕು. ನುಡಿಮುತ್ತುಗಳು ಎಲ್ಲಿ ಬರುತ್ತೆ? ಇಲ್ಲ. ಸಂಬಂಧವೆಂದರೇನು ಅಂತ ಒಂದು ಬುಕ್ ಇದೆ. ಟೈನಿ ಬುಕ್ಕು, ನೋಡಬೇಕು ಏನಿದೆ ಇದರೊಳಗೆ ಅಂತ. ಸುಖದ ಅರ್ಥ, ಭಯದ ಸಮಸ್ಯೆ, ಸಂಬಂಧವೆಂದರೇನು ಅಂತಲೂ ಇದೆ ಡೀಟೇಲ್ಸ್. ಗೀತಾ ದೀಪ್ತಿ, ಇದು ಎಲ್ಲಿ ಬರುತ್ತೆ? ಇದು ಭಗವದ್ಗೀತೆದು ಅರ್ಥ ಅಲ್ವಾ? ಬದುಕು ಬಂಗಾರ,
ಚಿಂತನ ದೀವಿಗೆ. ಇದು ಅಗೇನ್ ಹಾಡು, ಇದಕ್ಕೆ ಬೈಂಡ್ ಇಲ್ಲ, ಸೊ ಸಪ್ರೇಟಾಗಿರ್ತೀನಿ, ಆಮೇಲೆ ಕೇರ್ಫುಲ್ ಆಗಿ ಇಡೋಣ. ಸುವಿಚಾರ ದೀಪ್ತಿ ಅಂತ, ಸವಾಲು ಸರಿ ಉತ್ತರ, ನೈಸ್. ದಾರಿ ದೀಪ, ಸಮರ್ಥ ಶಿಕ್ಷಕ, ರಾಷ್ಟ್ರರಕ್ಷಕ, ಅಮೃತ ಕಥಾದೀಪ್ತಿ. ವಾವ್, ವಾಟ್ ಕಲೆಕ್ಷನ್. ಪುಟ್ಟ ಡೈರಿ ಇದೆ ನೋಡಿ. ಮೊದಲೆಲ್ಲ ನಾವು ಫೋನ್ ನಂಬರ್ಸ್ ಎಲ್ಲ ಬರೆದಿಟ್ಕೋತಾ ಇದ್ವಿ ಅಲ್ವಾ, ಈ ಥರ ಡೈರಿನಲ್ಲಿ. ತುಂಬ ಜನ ಕ್ಲೆನ್ಲಿನೆಸ್ನ ಬೇರೆ ಥರ ಅನ್ಕೋತಾರೆ, ಅವ್ನಿಗೆ ಓಸಿಡ್ ಇದೆ, ಅವ್ನಿಗೆ ಗೀಳ್ ರೋಗ ಇದೆ, ಮತ್ತೊಂದಿದೆ ಇನ್ನೊಂದಿದೆ ಅಂತ. ಬಟ್ ನಿಮಗೆ ಹೇಗೆ ಎಕ್ಸ್ಪ್ಲೇನ್ ಮಾಡೋಣ ಈ ಪ್ರಾಸೆಸ್ಸು? ಕ್ಲೀನ್ ಮಾತಾಡ್ಬೇಕಾದ್ರೆ ಸಿಗೋ ಖುಷಿ, ಎಲ್ಲ ಕ್ಲೀನಾಗಿ ಚೆನ್ನಾಗಿ ಅರೇಂಜ್ ಮಾಡಿದ್ಮೇಲೆ ಆ ಫೀಲಿಂಗ್ ಇದೆಯಲ್ಲ. ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ನೀವು ಟ್ರೆಕ್ಕಿಂಗ್ ಪ್ರಿಯರಾದರೆ ನೀವು ಕಷ್ಟಪಟ್ಟು ಹತ್ಕೊಂಡು ಹೋಗ್ತೀರಾ ಬೆಟ್ಟ ತುದಿಗೆ. ಬೆಟ್ಟದ ಮೇಲೆ ಹೋದ್ಮೇಲೆ ಆ 360 ಡಿಗ್ರಿ ವ್ಯೂ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸುತ್ತೆ? ಸೇಮ್ ಫೀಲಿಂಗ್ ಅಲ್ವಾ? ನಾವು ಎಲ್ಲ ಕೆಲಸನೂ ಬೇಕಾದ್ರೆ ಏನು ಮಾಡ್ತೀವಿ, ಈಗ ಅಡುಗೆ ಕೆಲಸನೂ, ಮನೆ ಕೆಲಸನೂ ಎಲ್ಲದನ್ನೂ ಒಂದೇ ಬೇರೆ ತಲೆ ಮೇಲೆ ಹಾಕ್ಬಿಡ್ತೀವಿ, ಅಥವಾ ಇನ್ಯಾರಿಗೂ ಕೊಟ್ಬಿಡ್ತೀವಿ, ಅಥವಾ ಎಸ್ಕೇಪಿಸಮ್ ಮಾಡಿಬಿಡ್ತೀವಿ. ಬಟ್ ಕ್ಲೀನಿಂಗ್ ಕೆಲಸ ಮಾತ್ರ ಹುಡ್ಕೊಂಡು ಮಾಡ್ತೀವಿ. ಸೊ ಅದ್ರಲ್ಲಿ ಏನೋ ಒಂಥರ ಖುಷಿ ಅಲ್ವಾ? ಇಲ್ಲೋ ನಿಮ್ಗೆ ಕ್ಯೂಟಾಗಿರೋ ಗುಡ್ ಲುಕಿಂಗ್ ಬುಕ್ನ ತೋರಿಸ್ತೀನಿ. ಸಿ ದಿಸ್. ಇದು ಹಳೆ ಕಾಲದಲ್ಲಿ ಏನದು ತಾಳೆ ಎಲೆ ಮೇಲೆ ಬರಿತಾ ಇದ್ರು ಸ್ಕ್ರಿಪ್ಟ್ಸ್ನ ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಆವಾಗ ನಮ್ಗೆ ಇದೇ ಥರದ್ದೇ ಒಂದು ಪಿಕ್ಚರೈಸೇಷನ್ ಬರ್ತಾ ಇತ್ತು. ಮೇ ಬಿ ನಾವು ನೋಡಿದ್ದೀವಿ ಸಹ ಸ್ಕ್ರಿಪ್ಟ್ಸ್ನ ಮ್ಯೂಸಿಯಮ್ಸಲ್ಲೆಲ್ಲ. ಇಲ್ಲಿ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರನ ಈ ಥರ ಲೈಕ್ ಸೊ ಚೆನ್ನಾಗಿ ಕಾಣೋ ಥರ ಮಾಡಿಬಿಟ್ಟಿದ್ದಾರೆ. ಹಿಂಗೆ ಒಂದೊಂದೇ ತೆಗಿತಾ ಹೋಗೋ ಥರ ಚೆನ್ನಾಗಿದೆ. ಇದು ಗಿಫ್ಟಿಂಗ್ ಪರ್ಪಸ್ ಅನ್ಸುತ್ತೆ ಮೋಸ್ಟ್ಲಿ, ಯಾಕೆಂದರೆ ಓದೋಕ್ಕೆ ಅಷ್ಟೊಂದು ಕನ್ವೀನಿಯಂಟ್ ಇಲ್ಲ, ಒಂದೊಂದೇ ತೆಗೆದು ನೋಡೋಕ್ಕೆ ಕಷ್ಟ. ಬಟ್ ಗಿಫ್ಟಿಗೆ ಭಾರಿ ಚೆನ್ನಾಗಿದೆ ಇದು ನೋಡಿ. ಒಳ್ಳೊಳ್ಳೆ ಕಲೆಕ್ಷನ್ ಇದೆಯಪ್ಪ ಇಲ್ಲಿ. ಮಜಾ ಆಗ್ಯಾ. ಓಕೆ, ಇಷ್ಟಕ್ಕೆ ತೆಗೆದ್ಬಿಡೋಣ. ರೈಟ್ ಪೀಪಲ್. ಓಕೆ, ಬೈಂಡ್ ಇಲ್ಲಿರೋದೆಲ್ಲ ಸಪ್ರೇಟಾಗಿ ಇಟ್ಬಿಡ್ತೀನಿ. ಹಳೆ ಕಾಲದ ಲೇಖಕ್ ನೋಟ್ಬುಕ್ ಯಾರೆಲ್ಲ ಯೂಸ್ ಮಾಡಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹಳೆ ಕಾಲದ ಬುಕ್ಸ್ನ ಸ್ಮೆಲ್ ಮಾಡೋದೇ ಒಂಥರ ಮಜಾ. ಸಂಗೀತ ಬುಕ್ಕು, ಭಾವ ಮೊಹರು ನೋಡಿ. ಬುಕ್ದು ಇದು ಟೈಟಲ್ ಇಮೇಜ್ ತುಂಬ ಚೆನ್ನಾಗಿದೆ, ಅಪೀಲಿಂಗ್ ಆಗಿದೆ. ರ್ಯಾಪಿಡ್ ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್, ಪುಸ್ತಕ್ ಮಹಲ್, ಡೆಲ್ಲಿ, ನವದೆಹಲಿ. ಎಷ್ಟು ವರ್ಷ ಹಳೆಯದು? ಫಸ್ಟ್ ಎಡಿಷನ್ 1979, ಲಾಸ್ಟ್ ಎಡಿಷನ್ ಬಂದು ರೀಪ್ರಿಂಟ್ ಆಗಿರೋದು 1983. ಸಚ್ ಅನ್ ಓಲ್ಡ್ ಬುಕ್. ಪ್ರಕಾಶ್. ಇದರಲ್ಲಿ ರೆಸಿಪೀಸ್ ಇದೆ. ಈ ಸೈಡು ಜನರಲ್ ಕ್ಯಾಟಗರಿ ಬುಕ್ಸ್ಗಳೆಲ್ಲ ಇಟ್ಟಿದ್ದೀನಿ. ಈ ಕಡೆ ಲೈಕ್ ಯಾವ್ದಾದ್ರು ಬಗ್ಗೆ ಚರಿತ್ರೆ, ಬೋಧನೆಗಳು ಆ ಟೈಪ್ ಇಟ್ಕೊಂಡಿದ್ದೀನಿ. ಈ ಕಡೆ ಎಲ್ಲ ದೇವರಿಗೆ ಸಂಬಂಧಪಟ್ಟಿದ್ದು, ಭಜನೆಗೆ ಸಂಬಂಧಪಟ್ಟಿದ್ದು, ಸ್ತೋತ್ರಮಾಲ ಆ ಥರದ್ದು ಈ ಥರದ ಬುಕ್ಸ್ಗಳು. ಇಲ್ಲೆಲ್ಲ ಪೇಪರ್ಗಳು ಎಕ್ಸ್ಟ್ರಾಸ್ ಎಲ್ಲ ಇಟ್ಟಿದ್ದೀನಿ, ಆಮೇಲೆ ಸಾರ್ಟ್ ಔಟ್ ಮಾಡ್ಕೊಳ್ತೀನಿ. ಸೊ ಇವಾಗ ಕ್ವಿಕ್ಕಾಗಿ ಜೋಡಿಸ್ತಾ ಬರೋಣ. ಬದುಕಲು ಕಲಿಯಿರಿ ಅಂತ ಇದೆ. ಇಲ್ಲಿ ಇರಬೇಕು. ಭಗವದ್ಗೀತಾ, ಸುಮಾರು ಭಗವದ್ಗೀತೆ ಬುಕ್ಸ್ಗಳು ಬಂದುಬಿಟ್ಟಿದ್ದಾವೆ. ಶುಡ್ ವಿ ಮೇಕ್ ಅ ಸಪ್ರೇಟ್ ಕ್ಯಾಟಗರಿ ಫಾರ್ ಭಗವದ್ಗೀತಾ ಬುಕ್ಸ್? ಲೆಟ್ಸ್ ಸಿ ಇರ್ತಾ ಹೋಗೋಣ. ಗಾದೆಗಳ ಸಾಗರ, ಭಕ್ತಿ ಸುಧಾ, ಓಕೆ ಇಲ್ಲಿ ಬರುತ್ತೆ. ಲಲಿತಾ ಸಹಸ್ರನಾಮ, ಓಕೆ. ಭಜನಾ ಕುಸುಮಾಂಜಲಿ, ಓಕೆ. ಎಸ್, ಬರ್ತಾ ರೀಡಿಂಗ್ ಸ್ಟೈಲ್ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ನನ್ನ ಹಸ್ಬೆಂಡ್ನ ತೊಗೊಂಡ್ರೆ ಈಸ್ ಅನ್ ಆವಿಡ್ ರೀಡರ್, ಬಟ್ ಅವ್ರು ಯಾವುದೂ ಫಿಸಿಕಲ್ ಕಾಪೀಸ್ನ ಓದಲ್ಲ, ಆಡಿಬಲಲ್ಲಿ ಬುಕ್ಸ್ ಕೇಳ್ತಾರೆ, ಸಿಕ್ಕಾಪಟ್ಟೆ ಬುಕ್ಸ್ ಓದ್ತಾರೆ, ಅಂದರೆ ಕೇಳ್ತಾರೆ. ಸೊ ಬಟ್ ನನಗೆ ಇನ್ನೂ ನಾನು ಹಳೆ ಕಾಲದಲ್ಲಿ ಸ್ಟಕ್ ಆಗಿದ್ದೀನಿ ಅಂತ ಅನ್ಸುತ್ತೆ. ನನಗೆ ಈ ಥರ ಫಿಸಿಕಲ್ ಕಾಪೀಸ್ನ ಇಟ್ಕೊಂಡು ಓದೋದು ತುಂಬ ಖುಷಿ ಆಗುತ್ತೆ. ಓದ್ತಾ ಅದ್ರದ್ದು ಸ್ಮೆಲ್ ತೊಗೊಳ್ಳೋದು, ಆಮೇಲೆ ಬೇರೆ ಥರ ಫೋಟೋ ತೆಕ್ಕೊಳ್ಳೋದು, ಅಪ್ಲೋಡ್ ಮಾಡೋದು, ಸ್ಟೇಟಸಲ್ಲಿ ಹಾಕೋದು, ಅವೆಲ್ಲ ಇಷ್ಟ ಆಗುತ್ತೆ. ನಾನು ರೀಸೆಂಟಾಗಿ ಒಂದು ಬುಕ್ ಸೀರೀಸ್ನ ಮಾಡ್ತಾಯಿದ್ದೆ, ಹೌ ಟು ಇನ್ಫ್ಲೂಯೆನ್ಸ್ ಪೀಪಲ್ ಆ್ಯಂಡ್ ಮೇಕ್ ಫ್ರೆಂಡ್ಸ್ ಅಂತ. ತುಂಬ ಚೆನ್ನಾಗಿತ್ತು ಆ ಬುಕ್ಕು. ಅರ್ಧ ಬುಕ್ ಓದಿದೆ, ಕೆಲವು 3-4 ಎಪಿಸೋಡ್ಸ್ನ ಮಾಡಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ಬಟ್ ಅನ್ಫಾರ್ಚುನೇಟ್ಲಿ ಈ ಯೂಟ್ಯೂಬ್ ಕೆಲಸ ಬಂದಿರೋದ್ರಿಂದ, ಯೂಟ್ಯೂಬ್ ಇಸ್ ಅ ಫುಲ್ ಟೈಮ್ ಜಾಬ್. 10 ನಿಮಿಷದಲ್ಲಿ ಮಾಡ್ತೀನಿ, ಅರ್ಧ ಗಂಟೆಲಿ ಮಾಡ್ತೀನಿ ಅಂದರೆ ಖಂಡಿತ ಆಗಲ್ಲ. ಸೊ ಅದರಿಂದ ನನಗೆ ಟೈಮೇ ಆಗಲಿಲ್ಲ ಆ ಬುಕ್ನ ಕಂಟಿನ್ಯೂ ಮಾಡೋಕ್ಕೆ. ಟೈಮ್ ಸಿಕ್ಕರೆ ಡೆಫಿನೆಟ್ಲಿ ನಾನು ಆ ಬುಕ್ನ ಫುಲ್ ಮುಗಿಸ್ತೀನಿ, ನಿಮ್ಮ ಜೊತೆ ಇನ್ಸೈಟ್ನ ಶೇರ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿತ್ತು ಆ ಬುಕ್ಕು. ಹೇಗೆ ಇನ್ಫ್ಲೂಯೆನ್ಸ್ ಮಾಡಬೇಕು, ಹೇಗೆ ಫ್ರೆಂಡ್ಶಿಪ್ನ ಗೇನ್ ಮಾಡ್ಕೋಬೋದು, ಹೇಗೆ ಜನ ಏನು ಹೇಳೋದು ಕೆಲವು ಥರ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಇತ್ತು. ತುಂಬಾ ಚೆನ್ನಾಗಿತ್ತು. ಓಕೆ, ಸೊ ಕಂಟಿನ್ಯೂ ಮಾಡೋಣ. ಮೀಡಿಯಾ ಪ್ಲೇಸ್ ಅಂತೆ. ಇದು ಹಳೆ ಬುಕ್ಕು ಅಂತ ಅನಿಸುತ್ತೆ ನೋಡಿದ್ರೆ. ಒಳ್ಳೆ ಬುಕ್ಸ್ ಇಟ್ಕೊಂಡಿದ್ದಾರೆ ನೋಡಿ, ಹಳೇ ನೋಟ್ಬುಕ್. ಇದರಲ್ಲಿ ಗಾದೆಗಳನ್ನೆಲ್ಲ ಬರ್ಕೊಂಡಿದ್ದಾರೆ. ಒಂದಿನ ಈ ಬುಕ್ಸ್ ಬಗ್ಗೆ ಎಲ್ಲ ಒಂದು ವೀಡಿಯೋ ಮಾಡೋಣ, ಚೆನ್ನಾಗಿರುತ್ತೆ. ಇದು ಮೇ ಬಿ ನನ್ನ ಹಸ್ಬೆಂಡ್ದೇ ಬುಕ್ ಇರ್ಬೋದು, ಹ್ಯಾರಿ ಪಾಟರ್ ಬುಕ್ಕು. ಎಸ್, ಅದಾಗೆ ನನ್ನ ಹಸ್ಬೆಂಡು ಒಂದು ಮಿನಿ ಲೈಬ್ರರಿ ಇದೆ ಮೇಲ್ಗಡೆ ಮನೇಲಿದೆ, ಅದನ್ನು ತೋರಿಸ್ತೀನಿ. ಮತ್ತು ನನ್ನ ಮಗಳು ನಿಮಗೆಲ್ಲ ಗೊತ್ತಿರ್ಬೋದು, 1 year 3 months ಅವಳು 1 year ಇದ್ದಾಗಲೇ ಅವಳ ಹತ್ರ ಒಂದು 20-25 ಬುಕ್ಸ್ ಇತ್ತು. ಅದ್ರದ್ದು ಒಂದು ಸಲ ಟೂರ್ ಮಾಡ್ತೀನಿ. ಅದು ಬೆಂಗಳೂರು ಮನೇಲಿದೆ. ಈಗ ಸದ್ಯಕ್ಕೆ ನಮ್ಮ ಅತ್ತೆ ಕಲೆಕ್ಷನ್ಸ್ನ ನಾನು ಚೆಕ್ ಮಾಡ್ತಾ ಇದ್ದೀನಿ. ಹ್ಯಾರಿ ಪಾಟರ್ ಫ್ಯಾನ್ಸ್ ಯಾರೆಲ್ಲ ಇದ್ದೀರಾ ಕಮೆಂಟ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಗುಡ್ ವೈಬ್ ಗರ್ಲ್ ಪೇಜ್ನ ಚೆಕ್ ಮಾಡಿದ್ರೆ
ನಾನು ಜಪಾನ್ಗೆ ಹೋದಾಗ ಅಲ್ಲಿ ವಾರ್ನರ್ ಬ್ರೋಸ್ದು ಹ್ಯಾರಿ ಪಾಟರ್ ಮೇಕಿಂಗ್ ಸ್ಟುಡಿಯೋ ವಿಸಿಟ್ ಮಾಡಿದ್ದೆ. ಸಾಕತ್ತಾಗಿತ್ತು. ಅದ್ರದ್ದೆಲ್ಲ ಡೀಟೇಲ್ಸು ವೀಡಿಯೋಸ್ ಎಲ್ಲ ಹಾಕಿದ್ದೀನಿ, ವಾಯ್ಸ್ ಓವರ್ ಮಾಡಿದ್ದೀನಿ. ಚೆಕ್ ಮಾಡಿ ಇಂಟ್ರೆಸ್ಟ್ ಇದ್ದರೆ. ಸೊ ಗುಡ್ ವೈಬ್ ಗರ್ಲ್ ಅಂತ ಇನ್ಸ್ಟಾಗ್ರಾಮ್ ಪೇಜ್. ಜೋಡಿಸ್ತಾ ಇಷ್ಟೊಂದು ಬುಕ್ಸ್ಗಳೆಲ್ಲ ಆಗಿಬಿಟ್ಟಿದೆ. ಇವಾಗ ಇದನ್ನು ಪ್ರಾಪರಾಗಿ ನಮ್ಮ ಸೆಲ್ಫಲ್ಲಿ ಜೋಡಿಸಿಡೋಣ. ಫಸ್ಟ್ ಇಟ್ಟು ಹೋಗೋಣ. ಒಂದು ಹಿಂದಿ ಬುಕ್ ಸಿಕ್ಕಿದೆ. ರವಿ ಬೆಳಗರೆ ಅವ್ರದ್ದು ನಾನೊಂದು ಖಾಸ್ವಾತ್ ಅಂತ ಬುಕ್ ಓದಿದ್ದೆ, ತುಂಬ ಚೆನ್ನಾಗಿದೆ. ಇನ್ನೂ ಒಂದು ಬುಕ್ ಓದಿದ್ದೀನಿ, ಒಂದು 2-3 ಬುಕ್ ಓದಿದ್ದೀನಿ, ಹೆಸರು ನೆನಪಾಗ್ತಾ ಇಲ್ಲ. ತುಂಬ ಹಿಂದೆ ಓದ್ತಾ ಇದ್ದೆ, ನಾನು ಸಿಕ್ಕಾಪಟ್ಟೆ ಬುಕ್ಸ್ ಓದ್ತಾ ಇದ್ದೆ, ಎಸ್ಪೆಷಲಿ ಕನ್ನಡ. 2-3 ದಿನಕ್ಕೆ ಒಂದೊಂದು ಬುಕ್ಸ್ ಮುಗಿಸಿ ಕೊಟ್ಬಿಡ್ತಾ ಇದ್ದೆ. ಸಿಕ್ಕಾಪಟ್ಟೆ ಬುಕ್ಸ್ ಓದ್ತಾ ಲೈಬ್ರರಿಯಿಂದ. ನಾನು ಹೈಸ್ಕೂಲಲ್ಲೆಲ್ಲ ಇದ್ದಾಗ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಸಿಕ್ಕಾಪಟ್ಟೆ ಬುಕ್ಸ್ ಓದ್ತಾ ಇದ್ದೆ, ಸಿಕ್ಕಾಪಟ್ಟೆ ಫ್ಯಾನ್ ಆಗಿಬಿಟ್ಟಿದ್ದೆ. ಈಗಲೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ ನನಗೆ ಅವ್ರದ್ದು ಬುಕ್ಸ್ಗಳೆಲ್ಲ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೇಚರ್ ಬಗ್ಗೆ ಇರುತ್ತೆ, ಆ್ಯನಿಮಲ್ಸ್ ಬಗ್ಗೆ ಇರುತ್ತೆ, ಪಕ್ಷಿಗಳ ಬಗ್ಗೆ ಇರುತ್ತೆ. ತುಂಬ ಕ್ಯೂರಿಯಾಸಿಟಿ ಹೋಗುತ್ತೆ ಅವ್ರ ಬುಕ್ಸಲ್ಲಿ. ಅದು ಬಿಟ್ಟರೆ ಕಾದಂಬರಿಗಳು ಅವೆಲ್ಲದೂ ಇಷ್ಟ ಆಗುತ್ತೆ. ರೊಮ್ಯಾಂಟಿಕ್ ನಾವೆಲ್ಸ್ ಅವೆಲ್ಲದೂ ಇಷ್ಟ ಆಗುತ್ತೆ. ಆಮೇಲೆ ರೀಸೆಂಟಾಗಿ ಇವ್ರು ಯಾರೋ ಇದ್ದಾರಲ್ಲ, 2.7 ಸಮಥಿಂಗ್, ಚೇತನ್ ಭಗತ್, ಸೆನ್ಸೇಷನ್ ಚೇತನ್ ಭಗತ್, ಅವ್ರ ಬುಕ್ಸ್ ಎಲ್ಲ ಅಂತೂ ಸಖತ್ ಓದ್ಬಿಟ್ಟಿದ್ದೀನಿ, ಎಲ್ಲದೂ ಓದ್ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ. ನಾನು ಇವಾಗ ಏನೂ ನೆನಪಿಲ್ಲ. ಓದಿದ್ದೀನಿ ಅಂತ ಗೊತ್ತು, ಕೆಲವೊಮ್ಮೆ ಟೈಟಲ್ ಕೇಳಿದ್ರು ಅದು ನೆನಪಿಲ್ಲ. ಅನ್ಫಾರ್ಚುನೇಟ್ಲಿ ಹೀಗೆ ನಮ್ಮ ಕಥೆ. 2 ಸೇಮ್ ಬುಕ್ ಇರೋದನ್ನು ಸಪ್ರೇಟಾಗಿ ಇಟ್ಬಿಡ್ತೀನಿ, ಬಿಕಾಸ್ ಗಿಫ್ಟಿಂಗಿಗೆ ಬೇಕಾದ್ರೆ ಕೊಡ್ಬೋದು ಅಲ್ವಾ. ಇನ್ನೂ ಸಿಕ್ಕಾಪಟ್ಟೆ ಬುಕ್ಸ್ ಇತ್ತು ಅಂತ ಹೇಳ್ತಾ ಇದ್ರು, ಅವೆಲ್ಲ ಕೊಟ್ಬಿಟ್ಟಿದ್ದಾರೆ, ಗಿಫ್ಟಿಂಗ್ ಮಾಡಿಬಿಟ್ಟಿದ್ದಾರೆ. ಇದೇ ಸೂಪರಾಗಿದೆ. ಎಲ್ಲ ಜೋಡ್ಸೋಣ, ಸೂಪರಾಗಿ ಕಾಣುತ್ತೆ. ಪಟ ಮಾಡ್ತಾ ಹೋಗೋಣ, ಪಟ ಮಾಡ್ತಾ ಹೋಗೋಣ, ಪಟ. ಮಿಂಚಿನ ಗೊಂಚಲು. Perfect. Can you see that? Yes. ಎಲ್ಲ ಈ ಕಡೆ ಇಡೋಣ, ಆಮೇಲೆ ಯೋಚನೆ ಮಾಡೋಣ. ಸೊ ಸ್ವೀಟ್ ಆಫ್ ಮೈ ಅತ್ತೆ ನನಗೋಸ್ಕರ ಕಾಫಿ ಮಾಡ್ಕೊಂಡು ತಂದುಕೊಟ್ಟಿದ್ದಾರೆ. ಸಗದಾಗಿದೆ ಕಾಫಿ. ಈಗ ತಲೆ ಇನ್ನೂ ಚೆನ್ನಾಗಿ ಓಡುತ್ತೆ ಗೈಸ್, ತಲೆ ಇನ್ನೂ ಚೆನ್ನಾಗಿ ಓಡುತ್ತೆ. ಕೆಫೈನ್ ಒಂಚೂರು ಕುತ್ಕೊಂಡ್ಬಿಡೋಣ, ಆರಾಮಾಗಿ ಕುತ್ಕೊಂಡು. ಚೆನ್ನಾಗಿ ಕಾಣಿಸ್ತಾ ಇದೆ. So tiny book, tiniest maybe. You're almost there. ಚಿಕ್ಕ ಹಾಯ್ ಮಾಡು. ವಿಡಿಯೋ ರೆಕಾರ್ಡ್ ಮಾಡ್ತಾಳೆ ಮಮ್ಮ. ಅಲ್ಲ ತೆಗಿಬಾರ್ದಲ್ವ ಮಮ್ಮ. ಏನು ಮಾಡ್ತಾಳೆ ಗೊತ್ತಾ, ಅಜ್ಜಿದು ಬುಕ್ಸ್ನೆಲ್ಲ ಜೋಡಿಸ್ತಾಳೆ ನೋಡು. ಚೆನ್ನಾಗಾಯ್ತಾ? ಸೂಪರಾ? ಹೇಳ ಸೂಪರಾ? ಓಹ್ ಥ್ಯಾಂಕ್ ಯು. ಆಲ್ ರೈಟ್. ಸೊ ಇವಾಗ ಬುಕ್ಸ್ನೆಲ್ಲ ಜೋಡಿಸಾಯಿತು. ಫೈನಲ್ ಸ್ಟೆಪ್ ಇಸ್ ಪೆಂಡಿಂಗ್, ದಟ್ ಇಸ್ ಲೆಟ್ಸ್ ಡೆಕೋರೇಟ್. ನೋಡೋಣ, ಕೆಲವೊಂದೆಲ್ಲ ಲೀವ್ಸ್ ಎಲ್ಲ ತೊಗೊಂಬಂದಿದ್ದೀನಿ, ಕೆಲವೊಂದು ಸ್ಟ್ಯಾಚು ಎಲ್ಲ ತೊಗೊಂಬಂದಿದ್ದೀನಿ. ಇಡೋಣ. ಚಿಕ್ಕು ಯಾವುದನ್ನ ಇಡೋಣಪ್ಪ? ಎಲ್ಲಿಡೋಣ? ಇದನ್ನ ಇಡೋಣ. ಓಕೆ. ಇದನ್ನೆಲ್ಲ ಹಾಕೋಣ. ಹಿಂಗಿಡೋಣ. ನೋಡಿಲಿ, ಹಿಂಗಿಟ್ರೆ ಚೆನ್ನಾಗಿ ಕಾಣುತ್ತಾ? ಇದೇನಿದು? ಹೂವು. ಎಸ್, ಹೂವು. ಸೊ ಹೂವು, ಕ್ರೀಪರ್ಸ್, ಬಳ್ಳಿ ಹಾಕೋಣ. ಆಮೇಲೆ ಇನ್ನೇನೆಲ್ಲ ಇಡ್ಬೋದು. ಅದು ಚೆನ್ನಾಗಿದೆ. ಹೀರೆಕಾಯಿ ಅಲ್ಲಮ್ಮ, ಇದು ಪಾಟ್. ಚೆನ್ನಾಗಿದೆಯಾ? ಓಕೆ. ಇದನ್ನೆಲ್ಲ ಇಡೋಣ. ಇಲ್ಲಿಟ್ರೆ ಚೆನ್ನಾಗಿ ಕಾಣುತ್ತೆ ಚಿಕ್ಕಿ. ಇಲ್ಲಿಟ್ರೆ ಚೆನ್ನಾಗಿ ಕಾಣುತ್ತಾ? ಹ್ಞೂ ಕಾಣಿಸ್ತಾ ಇದೆ. ಮತ್ತೇನು ಮಂಗಣ್ಣ? ಇದಾ? ಮಾಮಿ. ಬುದ್ಧ. ಚಿಕ್ಕು ಯಾರಿದು? ಬುದ್ಧ ಸ್ಟ್ಯಾಚು. ಇದನ್ನ ಇಲ್ಲಿಡೋಣ, ಚೆನ್ನಾಗಿ ಕಾಣುತ್ತೆ. ಬುದ್ಧ. ಎಸ್, ವೆರಿ ಗುಡ್. ಓಕೆ, ಬುದ್ಧ ಸ್ಟ್ಯಾಚು ಆಯಿತು. ಗಣೇಶ, ಲಿಟಲ್ ಕ್ಯೂಟ್ ಗಣೇಶ ಏನು ಮಾಡ್ತಾ ಇದ್ದಾರೆ? ತಾಚಿ ಮಾಡ್ತಾ ಇದ್ದಾರಾ? ಆ್ಯಕ್ಚುಲಿ ಗಣೇಶ ತಾಚಿ ಮಾಡ್ತಾ ಇದ್ದಾರೆ. ಓಕೆ. ಗಣೇಶನ ಇಲ್ಲಿಡೋಣ. ಇಲ್ಲಿಡೋಣ, ಚೆನ್ನಾಗಿ ಕಾಣುತ್ತೆ. ಓ, ಇಟ್ಸ್ ಲುಕಿಂಗ್ ಗುಡ್ ಚೀಕು. ಓಕೆ, ಕ್ರೀಪರ್ಸ್ ಆಯಿತು, ಪಾಟ್ ಆಯಿತು, ಗಣೇಶ ಆ್ಯಂಡ್ ಸ್ಟ್ಯಾಚೂಸ್. ಐ ಥಿಂಕ್ ಇಷ್ಟೇ ಸಾಕು ಅನ್ಸುತ್ತೆ. ಇನ್ನೂ ಮಾಡಿದ್ರೆ ಗೋಡಿ ಆಗುತ್ತೆ. ಬೇಡ, ಸಾಕಾ? ಚೆನ್ನಾಗಿದೆಯಾ? ಸೊ ಫೈನಲ್ ವ್ಯೂ ಹೇಗೆ ಕಾಣಿಸ್ತಾ ಇದೆ ಅಂದರೆ, ನಮ್ಮ ಕಬರ್ಡ್ ನೋಡಿ ಈ ಥರ ಕಾಣಿಸ್ತಾ ಇದೆ.
ಕೆಳಗಡೆ ಎಲ್ಲ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ನೆಲ್ಲ ಸೀಲ್ ಮಾಡಿ ಹಾಕ್ಬಿಟ್ಟಿದ್ದೀವಿ ಸೊ ದಟ್ ಇಟ್ ವಿಲ್ ಬಿ ಲೈಕ್ ಪ್ರೊಟೆಕ್ಟೆಡ್, ಕವರಲ್ಲಿ ರ್ಯಾಪ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀವಿ. ಸೊ ಮೇಲ್ಗಡೆ ಎಲ್ಲದು ಬುಕ್ಸ್ಗಳು ರೀಚಬಲ್ ಆಗಿದೆ. ಆ್ಯಂಡ್ ಅ ವೆರಿ ಸ್ಮಾಲ್ ಡೆಕೋರೇಷನ್. ಯಾವಾಗಲೂ ಅಷ್ಟೇ ಏನೇ ಡೆಕೋರೇಷನ್ ಐಟಮಲ್ಲಿ ಒಂದು ಸಣ್ಣ ಎಲೆ ಗಿಡ ಆ ಥರದ್ದು ಪಾಟ್ಸ್ ಕ್ರೀಪರ್ಸ್ ಎಲ್ಲ ಇಟ್ಟರೆ ಅದು ನೆಕ್ಸ್ಟ್ ಲೆವೆಲ್ಗೆ ಲುಕ್ನ ತಗೊಂಡು ಹೋಗೋದಂತೂ ಖಂಡಿತ. ಸೊ ಇಷ್ಟ ಆಯಿತು ನಮ್ಮ ಇವತ್ತಿನ ಡೀಪ್ ಕ್ಲೀನಿಂಗ್ ಪ್ರಾಸೆಸ್. ತುಂಬಾ ಮಜಾ ಸಕ್ಕತ್ತಾಗಿತ್ತು, ಫುಲ್ ಖುಷಿ ಆಯಿತು. ಇಟ್ ವಾಸ್ ಲೈಕ್ ಅ ಥೆರಪಿ. ಏನಂತಾರೆ, ಆ ಪ್ರಾಸೆಸ್ನ ನಾನು ಎಂಜಾಯ್ ಮಾಡಿದೆ, ಜೊತೆಗೆ ಫೈನಲ್ ರಿಸಲ್ಟ್ನ ನೀವೇ ನೋಡಿದ್ರಿ, ಅದು ತುಂಬ ಚೆನ್ನಾಗಿತ್ತು. ಏನು ಮಾಡ್ತಾ ಇದೆಯಾ? ಆಟ ಆಡ್ಕೋತಾ ಇದೆಯಾ? ಜಾಣೆ ಜಾಣೆ ಜಾಣೆ. ನೆಕ್ಸ್ಟ್ ಟೈಮ್ ಕ್ಲೀನ್ನೆಸ್ಗೆ ನಾನು ಡೆಫಿನೆಟ್ಲಿ ನನ್ನ ಮಗಳ ಸಹಾಯ ತೊಗೊಂಡೇ ತಗೊತೀನಿ. ಓ ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ಲೆಟ್ ಸಿ ನಮ್ಮ ಅತ್ತೆ ರಿಯಾಕ್ಷನ್ ನೋಡೋಣ, ಅವ್ರನ್ನ ಕರೆಯೋಣ, ಅವ್ರು ಹೇಗೆ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ ಅಂತ ಚೆಕ್ ಮಾಡೋಣ. One eternity later. ಬನ್ನಿ ನೋಡೋಣ ಹೇಗಾಗಿದೆ ಅಂತ ಹೇಳಿ. See this. ಎಷ್ಟೊಂದು ಚೆನ್ನಾಗಿದೆಯಲ್ಲ. ಬುದ್ಧ ಬೇರೆ ಇದೆ, ವಿಷ್ಣು ಸಹಸ್ರನಾಮ ಇದೆ, ತುಂಬಾ ಚೆನ್ನಾಗಿದೆ. Great success.